ಭಾಗ್ಯ ಕಾಣದೆ ಅನಾಥ ಸ್ಥಿತಿಯಲ್ಲಿದೆ ಸರಕಾರಿ ಭವ್ಯ ಕಟ್ಟಡ. ದೊಡ್ಡನಗುಡ್ಡೆಯ ಚಕ್ರತೀರ್ಥದ ಬಳಿ ಕೋಟ್ಯಾಂತರ ರೂಪಾಯಿ ಹಣ ಸುರಿದು ನಿರ್ಮಿಸಿರುವ ಸರಕಾರಿ ಕಟ್ಟಡವೊಂದು ಉದ್ಘಾಟನೆಯ ಭಾಗ್ಯವನ್ನೇ ಕಾಣದೆ ಅನಾಥ ಸ್ಥಿತಿಯಲ್ಲಿದ್ದು, ಸಾರ್ವಜನಿಕರ ಹಣವು ವ್ಯರ್ಥವಾಗಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕಟ್ಟಡದ ಸುತ್ತಲೂ ಗಿಡಗಂಟಿಗಳು ಬೆಳೆದು ನಿಂತಿದ್ದು ಕಳ್ಳಕಾಕರಿಗೂ ಅಡಗುತಾಣವಾದಂತಾಗಿದೆ. ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ದೂರುಗಳು ಸಾರ್ವಜನಿಕರಿಂದ ಕೇಳಿಬಂದಿದೆ. ಈ ಸುಸಜ್ಜಿತ ಕಟ್ಟಡವು ಯಾವ ಇಲಾಖೆಯ ಕಚೇರಿಗೆ ನಿರ್ಮಿಸಿದೆಂದು ತಿಳಿದು ಬಂದಿಲ್ಲ. ಈ ಬಂಗಲೆ ಹಲವು ವರ್ಷಗಳಿಂದ ಅನಾಥವಾಗಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಉಡುಪಿಯಲ್ಲಿ ಮಕ್ಕಳ ರಕ್ಷಣಾ ಘಟಕಕ್ಕೂ ಸ್ವಂತ ಕಟ್ಟಡದ ಅವಶ್ಯಕತೆ ಇದೆ. ಉಡುಪಿ ಜಿಲ್ಲೆಗೆ ತುರ್ತಾಗಿ ನಿರ್ಗತಿಕರ ಪುನರ್ವಸತಿ ಕೇಂದ್ರವು ಬೇಕಾಗಿದೆ. ಜಿಲ್ಲಾಡಳಿತವು ಸಮಸ್ಯೆಯನ್ನು ಪರಿಶೀಲಿಸಿ ಸೂಕ್ತ ಕ್ರಮವನ್ನು ಜರುಗಿಸುವಂತೆ ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಬಳಕಾಡು ಹಾಗೂ ತಾರಾನಾಥ್ ಮೆಸ್ತಾ ಶಿರೂರು ಆಗ್ರಹಪಡಿಸಿದ್ದಾರೆ.